ಟ್ರ್ಯಾಕ್ ಸಿಕ್ಕಿದೆ. ಅಲ್ಲೇ ಟ್ರ್ಯಾಕ್ ಸಿಕ್ಕಿದೆ. ಕೆಳಗಡೆ ಗುಡ್ಡದ ಕೆಳಗಡೆ ಇದೆ. ಹೊಡಿ ಇಲ್ಲೇ ಇದೆ ಟ್ರ್ಯಾಕ್ ಸಿಕ್ತು. ಮತ್ತೊಂದು ರೌಡಿ ಶೀಟರು ಸೀಗೆ ಆನೆ, ಅದನ್ನು ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು. ರೌಡಿ ನಂಬರ್ 2. ಇದಕ್ಕೆ ಹೆಸರಿಟ್ಟಿರೋದು ಸೀಗೆ ಅಂತ. ಮರ ಎಲ್ಲ ಉಣಿಸ್ಬಿಡೆ ಸರ್. ಈಗ ಈ ಟ್ರ್ಯಾಕಲ್ಲೇ ಹೋಗಿದೆ ಇದು. ಅಷ್ಟನ್ನೆಲ್ಲ ತಿನ್ಕೊಂಡು ಮರ ಎಲ್ಲ ಉರುಳಿಸಿ ನಾನೇ ನಡೆದದ್ದೇ ದಾರಿ. ಶಿವನೇ, ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಇಂಥ ಪ್ರದೇಶದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗರು ಹೆಂಗೆ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ. ನೋಡಿ ಕಾರ್ಡ್ ನೋಡಿ ಫುಟ್ ಪ್ರಿಂಟ್ಸ್ ನೋಡಿ, ಇಲ್ಲೇ ನಡ್ಕೊಂಡು ಹೋಗಿದೆ. ಎಲ್ಲ ಓಡಾಡಿರೋದು ಇದು ಆನೆ. ಪ್ರತಿಯೊಂದು ಕ್ಷಣವೂ ಭಾರಿ ಎಚ್ಚರಿಕೆಯಿಂದ ಓಡಾಡಬೇಕಿಲ್ಲಿ. ಯಾವ ಮೂಲೆಯಲ್ಲಿ ಯಾವ ಬುಷ್ ಒಳಗೆ ಹೌಸ್ಕೊಂಡಿರುತ್ತೋ ಗೊತ್ತಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬಾರ್ದು ಗ್ರೂಪ್ ಜೊತೆ. Go fast.
ಹೆಜ್ಜೆನೂ ಹಿಂಬಾಲಿಸ್ಬೇಕು. ಸೀಗೆ ಆನೆ ಟ್ರ್ಯಾಕ್ ಚೆಕ್ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಗೀಳು ಕೇಳಿಸ್ತು, ಸೀಗೆ ಆನೆ ಗೀಳಿಟ್ಟಿದ್ದು. ನೋಡಿ, ಈಗ ತಾನೇ ಇಲ್ಲಿ ನೀರು ಕುಡ್ಕೊಂಡು ಮೇಲೆ ಎಸ್ಟೇಟಿಗೆ ಬಂದಿದೆ ಸೀಗೆ ಆನೆ. ಇಲ್ಲಿ ಹೆಜ್ಜೆ ಗುರುತುಗಳಿದ್ದಾವೆ. ಈ ಪಾಂಡ ನೀರು ಕುಡಿದು ಈ ಅಡಿಕೆ ತೋಟ, ಕಾಫಿ ಎಸ್ಟೇಟಲ್ಲಿ ಹೆಜ್ಜೆ ಗುರುತುಗಳು ಬಿದ್ದಿದ್ದಾವೆ. ಸೊ ಡಿಪಾರ್ಟ್ಮೆಂಟ್ಗೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೆ. ಇದು ನೋಡಿ, ಆನೆ ಹೆಜ್ಜೆ. ಇದನ್ನೇ ಟ್ರ್ಯಾಕ್ ಹಿಡ್ಕೊಂಡು ನಮ್ಮ ಹುಡುಗರುಗಳು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿದ ತಕ್ಷಣ ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಇದು ಟೈಗರ್ ಪಗ್ ಮಾರ್ಕ್ ಆದರೂ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಎಲ್ಲ ಕೆರೆದಿದೆ ನೋಡಿ. ಆನೆ ಇದೇ ಟ್ರ್ಯಾಕಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಹೆಜ್ಜೆ ಗುರುತು. ಕಾಡಲ್ಲಿ ಹಿಂಗೆ ಹುಡ್ಕೊಂಡು ಹೋಗಿದ್ದಾರೆ. ಎಸ್ಟೇಟ್ ಒಳಗಡೆಯಿಂದನೇ ಪಾಸ್ ಆಗ್ತಾಯಿದೆ ಅದು. ಹಿಂಗೆ ಟ್ರ್ಯಾಕ್ ಮಾಡಿ ಅದನ್ನು ಇರೋ ಜಾಗನ ಪರ್ಫೆಕ್ಟಾಗಿ ಲೊಕೇಶನ್ನೇ ತಿಳ್ಕೊಬೇಕು. ಎಲ್ಲಿ ರೆಸ್ಟ್ ಮಾಡುತ್ತೆ ಅಲ್ಲಿ ಇವರು ರೆಸ್ಟ್ ಮಾಡ್ಕೋಬೇಕು, ಅದು ಗೊತ್ತಾಗ್ದಂಗೆ. ಆಮೇಲಿಂದ ಸ್ಕ್ವಾಡ್ ಕರೆಸ್ಬೇಕು, ವೆಟರ್ನರಿ ಸ್ಕ್ವಾಡ್ ಕರೆಸ್ಬೇಕು. ಸ್ಕ್ವಾಡ್ ಕರೆಸಿದ್ಮೇಲೆ ಅವರು ಅದನ್ನು ಟ್ರ್ಯಾಕ್ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟ್, ಇದನ್ನೇ ನಾವು ಹಿಡಿಬೇಕಾಗಿರೋ ಆನೆ ಅಂತೇಳಿ. ಆಮೇಲಿಂದ ಅದಕ್ಕೆ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದ್ಮೇಲೆ ಅರ್ಧ ಮುಕ್ಕಾಲು ಗಂಟೆ ಕೆಳಗಡೆ ಬೀಳುತ್ತದು ಪ್ರಜ್ಞೆ ತಪ್ಪಿ. ಆ ಟೈಮ್ನಲ್ಲಿ ಕಾಲಿಗೆಲ್ಲ ಹಗ್ಗ ಹಾಕಿ ಸಾಕಾನೆಗಳನ್ನೆಲ್ಲ ತಂದು ಅದನ್ನು ಲಾರಿ ಹತ್ತಿಸ್ಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಹುಡುಗಾಟ ಅಲ್ಲ, ಆನೆ ಟ್ರ್ಯಾಕ್ ಮಾಡಿ ಅದನ್ನು ಹಿಡಿಬೇಕು ಅಂತಂದರೆ ಸಹಜಕ್ಕೂ ಹಾರಿಬಲ್. ಭಾಳ ಎಚ್ಚರಿಕೆಯಿಂದ ಹೋಗಬೇಕು. ಸೌಂಡೇ ಮಾಡಲ್ಲ, ಹಂಗೆ ಬಂದುಬಿಡ್ತಾರೆ. ದೊಣ್ಣೆ ಹಿಡ್ಕೊಂಡಿದ್ದೀನಿ, ಆನೆ ಎದುರು ಸಿಕ್ಕಂಗೆ ಅಂದ್ಕೊಂಡ್ರ ಸುಮ್ಮನೆಪ್ಪ. ಈ ಮುಳ್ಳು ಗಿಡ ಗಂಟೆಗಳನ್ನ ಸರಿಸೋದಕ್ಕಷ್ಟೇ. ಈ ದೊಣ್ಣೆ ಹಿಡ್ಕೊಂಡು ಆನೆ ಹೊಡ್ಯೋಕ್ಕಾದ್ದೆ ನಾಯಿ ಮರಿತಾರ. ಹುಷಾರು, ನೀವು ಹುಷಾರು. ಜಿಪ್ ಕಟ್ಟಿ ಬಂದ್ಬಿಟ್ಟಿರ ಮೇಲೆ ಆಯ್ತು ರೀ. ಗಾಬರಿ ಅವರೆಲ್ಲ ನಮ್ಮ ITF ಹುಡುಗರು. ನೋಡಿ, ಒಂದು ತೊಟ್ಟು ನೀರು ಇಲ್ಲ ಈ ಬಿಸಿಲಲ್ಲಿ ಹಂಗೆ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ SF ಪರಮೇಶ್ವರ್ ಕೂಡ ಇದ್ದಾರೆ. ಹಿಂಗೆ ಇದಾವೆ, ಅದ್ರ ಸಮಸ್ಯೆ ಅಲ್ಲ. ನನಗೆ ರೈಟ್ ಸೈಡ್ ಉದ್ದ ಇರ್ಬೇಕು. ರೈಟ್ ಸೈಡ್ ನವೀನ್ ಅಂತೇಳಿ ನಮ್ಮ ಬೀಟ್ ಆಫೀಸರು. ಈಗ ಸೀಗೆ ಆನೆಗೆ ಹಗ್ಗ ಕಟ್ಟೋ ಪ್ರಯತ್ನ ಈಗಿನ ಶುರುವಾಗುತ್ತೆ. ಈಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಮ್ಮ ನವೀನ.
ಅಕಸ್ಮಾತು ನಿಮ್ಗೆ ಸೊಂಡ್ಲ ಹಾಕ್ಬಿಟ್ಟಿದ್ರೆ ಎಳ್ಕೊಂಬಿಡೋದಲ್ವ ನಿಮ್ಮನ್ನ? ಅಲ್ಲೇ ಹೋಗ್ಬಿಡೋದು ನನ್ನ ಕತೆ. ಹಾಂ ಅಲ್ಲಿಗೆ ಫಿನಿಶ್. ಅಂದರೆ ನೀವು ಎಷ್ಟು ದೂರ ಓಡ್ ಬಂದ್ರಿ? ಅದು ನೀವು ಒಟ್ಟಿಗೆ ಎಷ್ಟು ದೂರ ಓಡ್ ಬಂದ್ರಿ? ಒಂದು 100 ಮೀಟ್ರ್ ಬಂದಿದ್ದೀವಿ. ನಿಮ್ಮ ಹಿಂದೆನೇ ಆಯ್ತು ಅದು? ಹಿಂದೆನೇ. ಹಾಂ. ಆಮೇಲೆ ನೀವು ಹಳ್ಳಕ್ಕೆ ಜಿಗಿದ್ಬಿಟ್ರಿ? ಹಳ್ಳಕ್ಕೆ ಗುಂಡಿಗೆ ನೆಗೆದಿದ್ದು. ಗುಂಡಿ ನೆಗೆದಾಗ ನಿಂತ್ಕೊಳ್ತು ಸುಮ್ಮನೆ. ಹಾಂ. ಆಮೇಲೆ ನಾನು ಎದ್ದು ಹೋದಾದ್ಮೇಲೆ ಅದೇ ಗುಂಡಿಲಿ ಮತ್ತೆ ಹಿಡಿತದೆ. ನಾನು ಎದ್ದು ಮುಂದಕ್ಕೆ ಮತ್ತೆ ಓಡೋದು. ಯಪ್ಪ ಲಕ್ಕಿ. ಆನೆ ನೋಡೋದಕ್ಕೆ ನಿಡಿಗೆರೆ ಗ್ರಾಮದಲ್ಲಿ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಹೀಗೆ ಆನೆ ನೋಡೋದಕ್ಕೆ. ನೋಡಿ 2 ಇದಾವೆ. ಅದು ಫುಲ್ ಗಾಬರಿ ಆಗ್ಬಿಡೈತಿ ಈಗ. ಇದೇನಪ್ಪ ಇದ್ದದು? ಅರ್ಧ ಗಂಟೆ ಹಿಂದೆ ನಾನು ಕಾಡಲ್ಲಿ ಇದ್ದೆ, ವಾಡದ್ ನನ್ನ ಲಾರಿಗೆ ಏನೋ ಹತ್ತಿಸ್ಬಿಟ್ಟವ್ರೆ, ಮೇಲ್ಗಡೆ ಕರ್ಕೊಯ್ತವ್ರೆ ಅಂತ ಅದಕ್ಕೆ ಭಯ ಈಗ. ಸಿಕ್ಕಿದ್ರೆ ಮಾತ್ರ ಚಾರ್ಜ್ ಅಲ್ಲ ಪ್ರತಿಯೊಬ್ಬರಿಗೂ. ನೋಡಿ ಹೆಂಗ್ ಹೊಡಿತದೆ, ಭಾರಿ ಕೋಪ್ತಲೈತೆ. ಸೀಗೆ ಯಾಕಪ್ಪ ಬೇಕಿತ್ತು ಗಲಾಟೆ ಮಾಡ್ಕೊಂಡು ಕ್ರಾಲ್ಗೆ ಹೋಗಿ ಕಾಡಲ್ಲಿ ಆರಾಮಾಗಿ ಮೇಯ್ಕೊಂಡು ಇರ್ಬೋದಾಗಿತ್ತು. ಮೀಟಿಂಗ್ ಮಾಡ್ಕೊಂಡು ಕಾಡಾನೆಗಳು ಹೆಣ್ಣಾನೆಗಳ ಜೊತೆ ಆಟ ಆಡ್ಕೊಂಡು ಇದ್ದೆ. ಹೋಗ್ಬಿಟ್ಟು ಒಂದಿಬ್ರು ಮನುಷ್ಯನ ಸಾಯಿಸ್ಬಿಟ್ಟು 3-4 ಜನನ ಗಾಯ ಮಾಡಿ ಯಾಕೆ ಬೇಕಿತ್ತು ತಂದೆ. ನಡಿ ಏನಾಗಲ್ಲ, ನಡಿ ಕ್ರಾಲ್ಗೆ ಹಾಕ್ತೀವಿ. ಒಳ್ಳೆ ಲೆಂತ್ ಇದೆ. ಲೆಂತ್ ಇದೆ, ಒಳ್ಳೆ ಲೆಂತ್ ಇದೆ. ಸೀಗೆ ಆನೆಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಮೈಗೆ ತಲೆಗೆಲ್ಲ ನೀರು ಹಾಕ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್. ಯಾಕೆಂದರೆ ಅದು ಈಟಿ ಇರುತ್ತಲ್ಲ ಅನಸ್ಥೆಟಿಕ್ಕು, ಸೊ ಅದರಿಂದ ನೀರು ಹಾಕಿ ಅದನ್ನು ಕೂಲ್ ಮಾಡಬೇಕು. ಹೌದಾ? ಮಹೇಂದ್ರ ಅಂದ್ಬಿಟ್ಟು ಈಗ ಭೀಮ ಬಂದವನೆ. ಪೆಟ್ರೋಲ್ ಹಾಕ್ಸ್ಕೊತಾವನೆ ಭೀಮ. ಎಷ್ಟೊತ್ತು ಬಂದ್ರೆ ನೀವು? ಈ ಬಂದು ಒಂದು 20 ನಿಮಿಷ ಆಯ್ತು. ಕಾರ್ಲು ಬಂದಿಲ್ಲ ನೀವು? ನಾನು ಅಲ್ಲಿ ಮಾಲ್ದಾರಲ್ಲಿ ನಿಲ್ಲಿಸ್ಬಿಟ್ಟೆ. ಮತ್ತೆ ಇಲ್ಲಿ ಬಾರಿ ಇದೆ ಆಯ್ತಲ್ಲ. ಲಾರಿನೇ ಬೆಳೆಸೈತಲ್ಲ ಇದು, ಲಾರಿನೇ ಹೊಡಿತೈತೆ.
ಎಷ್ಟು ಅಗ್ರೆಸಿವ್ ಆಯ್ತು ಅಯ್ಯೋ